ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆ್ಯಕ್ಚುಲಿ ನಂದಿವತ್ತು ಮಂಡೇ. ನಂದು ಬೇರೆನೇ ವಿಡಿಯೋಸ್ ಅಪ್ಲೋಡ್ ಮಾಡೋ ಪ್ಲ್ಯಾನಿಂಗ್ ಇತ್ತು. ಬಟ್ 2-3 ಡೇಸಿಂದ ಒಂದು ವಿಷಯದ ಬಗ್ಗೆ ನೋಡಿ 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 ನನಗೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಬಗ್ಗೆನೇ ಮಾತಾಡಬೇಕು ಫಸ್ಟು. ಆಮೇಲೆ ನಂದು ಏನೇ ವಿಡಿಯೋಗಳಿದ್ರು ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ರಾಯ್ತು. ಇದ್ರ ಬಗ್ಗೆನೇ ಮಾತಾಡ್ಬಿಟ್ಟು ನಿಮ್ಗೇನು ಅನ್ಸುತ್ತೆ ಅಂತ ತಿಳ್ಸ್ಕೋಬೇಕು ಅಂತಾನೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ. ಏನಿಲ್ಲ ಫ್ರೆಂಡ್ಸ್, ಇವಾಗ ನೀವು ಫೇಸ್ಬುಕ್ ತೆಗಿರಿ, ಇನ್ಸ್ಟಾಗ್ರಾಮ್ ತೆಗಿರಿ, ಯೂಟ್ಯೂಬ್ ತೆಗಿರಿ, ಎಲ್ಲ ಕಡೆ ಒಂದೇ ಹೆಸರು ಮೊನಾಲಿಸಾ. ಆ ಮಹಾಕುಂಭಮೇಳದಲ್ಲಿ ಏನು ಹುಡುಗಿ ಕಣ್ಣು ತುಂಬಾ ಚೆನ್ನಾಗಿದೆ, ಕಪ್ಪಿದ್ರು ಲಕ್ಷಣವಾಗಿದ್ದಾಳೆ ಅಂದ್ಬಿಟ್ಟು ಆ ಮೊನಾಲಿಸಾ ಹುಡುಗಿನ ಹೈಲೈಟ್ ಮಾಡ್ತಿದಾರೋ. ಚೆನ್ನಾಗಿದ್ದಾಳೆ ಓಕೆ, ಕಣ್ ಚೆನ್ನಾಗಿದೆ ಓಕೆ, ನೋಡಕ್ ಲಕ್ಷಣವಾಗಿದ್ದಾಳೆ ಓಕೆ. ಬಟ್ ನಿಮ್ಮ ವ್ಯೂಸು ನಿಮ್ಗೆ ವಿಡಿಯೋ ಮಾಡಿ ಹೈಲೈಟ್ ಆಗೋ, ನಿಮ್ಗೆ ವ್ಯೂಸ್ ಬರಬೇಕು ಅಂದ್ಬಿಟ್ಟು ಆ ಹುಡುಗಿ ಲೈಫಿಗೆ ಎಷ್ಟು ನೀವು ಪ್ರಾಬ್ಲಮ್ ಮಾಡ್ತಿದ್ರಿ, ಅವಳು ಹುಡುಗಿ ಲೈಫಿಗೆ ಎಷ್ಟು ಎಫೆಕ್ಟ್ ಆಗ್ತದೆ. ಅವಳು ಮಾಮೂಲಿಯಾಗಿ ರುದ್ರಾಕ್ಷಿ ಮತ್ತೆ ಮಣಿಗಳು ಸರಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಿರೋ ಹುಡುಗಿಗೆ ನೀವು ಹೋಗಿ ಹಂಗೆ ವೈರಲ್ ಮಾಡ್ತಿರೋದು, ಅವ್ರಿಗೆ ಲೈಫ್ ಎಷ್ಟು ಎಫೆಕ್ಟ್ ಆಗತ್ತೆ. ಸೊ ನೀವು ಅದ್ರ ಬಗ್ಗೆ ಯಾರೂ ಥಿಂಕ್ ಮಾಡ್ತಿಲ್ಲ. ನಮ್ಮ ದೇಶದಲ್ಲಿ ಎಷ್ಟೊಂದು ಜನ ರೈತರುಗಳಿಗೆ ಯುದ್ಧ ಮಾಡಿ, ಎಷ್ಟೋ ಜನ ಸೈನಿಕರುಗಳಿಗೆ ನಮ್ಮ ದೇಶದಲ್ಲಿ ಅಟ್ ಪ್ರೆಸೆಂಟ್ ತುಂಬಾನೇ ಪ್ರಾಬ್ಲಮ್ಸ್ ಇದೆ. ಬಟ್ ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಬಟ್ ಯಾವುದೋ ಒಂದು ಹುಡುಗಿ ಫೋಟೋ ನೋಡಕ್ ಚೆನ್ನಾಗಿತ್ತು, ಅವಳ ಐಸ್ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಬಾಲಿವುಡ್ ಹೀರೋಯಿನ್ ತರ ಇದ್ಲು, ಹಾಗೆ ಹೀಗೆ ಅಂದ್ಬಿಟ್ಟು ಆ ಹುಡುಗಿ ಹೋಗ್ಬಿಟ್ಟು ಪ್ರತಿ ಸಲ ಹೋಗಿ ಇಂಟರ್ವ್ಯೂಗಳನ್ನ ಮಾಡ್ತೀರಾ, ಅವಳನ್ನ ಹೈಲೈಟ್ ಮಾಡ್ತೀರಾ. ಬಟ್ ಆಯ್ತು, ವೈರಲ್ ಆದ್ಲು ಓಕೆ, ಹುಡುಗಿ ಚೆನ್ನಾಗಿದ್ದಾಳೆ ಓಕೆ, ಬಟ್ ನೀವು ಪದೇ ಪದೇ ಹೋಗಿ ಅವಳ ಪರ್ಸನಲ್ ಲೈಫ್ಗೆ ಹಿಂಸೆ ಮಾಡ್ತಿದ್ದೀರಲ್ಲ, ಅದರಿಂದ ನಿಮ್ಗೆ ಏನ್ ಸಿಗುತ್ತೆ? ನಿಮ್ಗೆ ವ್ಯೂಸು ನಿಮ್ದು ವೈರಲ್ ಆಗ್ಬೋದು, ನಿಮಗೆ ಯೂಸ್ ಆಗ್ಬೋದು. ಬಟ್ ನಿಮ್ಮ ವ್ಯೂಸ್ಗೋಸ್ಕರ, ನಿಮ್ಮ ವಿಡಿಯೋಗೋಸ್ಕರ ಇನ್ನೊಬ್ರು ಲೈಫಲ್ಲಿ ಆಟ ಆಡೋದು ಎಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಹೋಗಿ ಇದು ಆ, ಇವತ್ತಿನ ಇವತ್ತಿನ ಜನ್ರೇಷನ್ಲಿ, ಇವತ್ತಿನ ಟ್ರೆಂಡಿಂಗಲ್ಲಿ ಮೊನಾಲಿಸಾ ಆಗಿರ್ಬೋದು. ಬಟ್ ರಾಣು ಮಂಡಲ್ ಅಂತ ಒಬ್ರು ಭಿಕ್ಷೆ ಬಿಡ್ಕೊಂಡು ಜೀವನ ಮಾಡ್ತಿದ್ದವ್ರು ಸಿಂಗರ್ನ ಹಿಂಗೆ ಮೇಲಕ್ಕೆ ಎತ್ಕೊಂಡೋಗಿ ಟಪಕ್ ಅಂತ ಕೆಳಕ್ಕೆ ಬೀಳಿಸಿ ಹಾಳು ಮಾಡಿದ್ದಿದೆ. ನಮ್ಮ ಕರ್ನಾಟಕದಲ್ಲೂ ಅಷ್ಟೇ, ಪ್ರತಿಯೊಬ್ಬರು ಆಗಿರ್ಬೋದು. ಈಗ ಕಾಫಿನಾಡು ಚಂದು ಅಂತೆ, ಬೆಳ್ಳುಳ್ಳಿ ಕಬಾಬು, ಹಿಂಗೆ ಪ್ರತಿಯೊಬ್ರು ಸೈ ಅಂತ ಮೇಲಕ್ಕೆ ಎತ್ಕೊಂಡು ಟಪ್ ಅಂತ ಬಿಸಾಕ್ಬಿಟ್ಟು ಕೆಳಗಡೆ ಹಾಕ್ಬಿಟ್ಟು ಅವ್ರನ್ನ ಮುಚ್ಚಾಕ್ಬಿಡ್ತೀರಾ. ಸೊ ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿದ್ದಾಳೆ ಓಕೆ, ವೈರಲ್ ಆಯ್ತು ಓಕೆ, ಬಟ್ ನೀವು ಅವ್ರನ್ನ ಪ್ರತಿ ಸಲ ಹೋಗಿ ಅವ್ರಿಗೆ ಹಿಂಸೆ ಮಾಡೋದಿದೆಯಲ್ಲ, ಪ್ರತಿ ಸಲ ಹೋಗಿ ಮಾತಾಡ್ಸ್ಬಿಟ್ಟು ಒಂದು ವಿಡಿಯೋ ನೋಡಿದ್ದಾಯ್ತು. ನಿನ್ನೆ ನಾನು ಒಂದು ಸಲ ಒಬ್ರು ಓಕೆ ಚೆನ್ನಾಗಿದ್ದಾಳೆ, ಆಯ್ತು ಆಯ್ತು ಐಸು ಚೆನ್ನಾಗಿದೆ, ಕಪ್ಪುಗಿದು ಲಕ್ಷಣವಾಗಿದ್ದಾಳೆ ಅಂತ ನೋಡಿದ್ದಾಯ್ತು. ಬಟ್ ಅದು ನೋಡಿದ್ಮೇಲೆ ಎಷ್ಟು ವಿಡಿಯೋಸ್ ಬ್ಯಾಕ್ ಟು ಬ್ಯಾಕ್ ಬಂತು ಅಂದ್ರೆ, ಪ್ರತಿಯೊಂದು ಒಬ್ರು ಹೋಗಿ ಅಲ್ಲಿ ಆ ಹುಡುಗಿ ಮಾತಾಡಿಸ್ತಿರ್ಬೋದು. ಸ್ಟಾರ್ಟಿಂಗ್ ಅವ್ರು ಖುಷಿಯಾಗಿ ಮಾತಾಡಿದ್ಲು, ಬಟ್ ಅದೇ ಆದ್ರೆ ಅವ್ರಿಗೂ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಮತ್ತೆ ಅವಳು ಎಲ್ಲೋ ಆರಾಮಾಗಿ ಜೀವನ ಮಾಡ್ಕೊಂಡು ಓಡಾಡ್ತಿದ್ದ ಹುಡುಗಿ. ಬಟ್ ಹಿಂಗೆಲ್ಲ ವೈರಲ್ ಆದಾಗ ಅಷ್ಟು ಆರಾಮ್ಸೆ ಅವಳು ಓಡಾಡ್ಕೊಂಡು ಲೈಫ್ ಲೀಡ್ ಮಾಡಕ್ ಆಗಲ್ಲ. ನಾವು ಅವಳನ್ನ ವೈರಲ್ ಮಾಡ್ತಾ ಅವ್ರಿಗೆ ಏನಾದ್ರು ಯೂಸ್ ಆಗೋ ರೀತಿ ಮಾಡ್ಬಿಟ್ರೆ ಅದೊಂಥರ ಓಕೆ. ಬಟ್ ನಾವು ಅವಳನ್ನ ವೈರಲ್ ಮಾಡಿ ನಮ್ಮ ಯೂಸ್ಗೋಸ್ಕರ ಆ ಒಂದು ಹುಡುಗಿ ಜೀವನ ಹಾಳು ಮಾಡೋದು ಎಷ್ಟು ಸರಿ ಅಲ್ವಾ? ನನ್ಗಂತೂ ಇದ್ರ ಬಗ್ಗೆ ನನ್ಗಂತೂ ಒಂದೊಂದ್ಸಲ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದು ಅನ್ಸುತ್ತೋ, ಸೋಷಿಯಲ್ ಮೀಡಿಯಾ ಅಷ್ಟೇ ಡೇಂಜರ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪಾಪ ಎಲ್ಲೋ ಆರಾಮಾಗಿ ಅವಳು ಜೀವನ ಮಾಡ್ಕೊಂಡಿದ್ದಿದ್ ಹುಡುಗಿ ವೈರಲ್ ಆಯ್ತು, ಏನೋ ಓ ನನ್ನ ವಿಡಿಯೋ ಬಂತಲ್ಲ ಅನ್ನೋದು ಒಂಥರ ಖುಷಿ ಆದ್ರೆ, ಪ್ರತಿ ಸಲ ಒಬ್ಬೊಬ್ರು ಹೋಗಿ ಹೋಗಿ ವಿಡಿಯೋ ಮಾಡೋದು ಅವಳಿಗೆ ಎಷ್ಟು ಹಿಂಸೆ ಆಗುತ್ತೆ, ಅವ್ರ ಮನೆಯವ್ರಿಗೆಲ್ಲ ಎಷ್ಟು ಹಿಂಸೆ ಆಗುತ್ತೆ ಅಂತ ನೀವು ಯಾರು ಯೋಚನೆ ಮಾಡಲ್ಲ. ನಿಮ್ಗೇನೋ ವ್ಯೂಸ್ ಬೇಕು, ಲೈಕ್ಸ್ ಬೇಕು, ನಿಮ್ಮ ವಿಡಿಯೋ ಚೆನ್ನಾಗಿ ಓಡಬೇಕು, ಅವಳು ವೈರಲ್ ಆಗಿದ್ದಾಳೆ, ಅವಳನ್ನೇ ಹೋಗಿ ಪದೇ ಪದೇ ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು. ಸೊ ಇಲ್ಲಿಗೆ ಮತ್ತೆ ಹಿಂಗ್ ಮೇಲೆ ಎತ್ಕೊಂಡು ಹೋಗ್ತೀರಿ, ಒಂದು ದಿನ ವೈರಲ್ ಮಾಡ್ತೀರಿ, ಅವಳಿಗೆ ದುಡ್ಡು ಕಾಸು ಸಿಗುತ್ತೆ. ಅವಳು ಆಗ್ಲಿ ದುಡ್ಡಿಂದು ಅದು ಇದು ಚೆನ್ನಾಗಿ ದುಡ್ಡೆಲ್ಲ ನೋಡಿದ್ದು, ನೆಕ್ಸ್ಟ್ ಆಗ್ಲೇ ಅವಳ ಹತ್ರ ದುಡ್ಡಿರಲ್ಲ, ನೆಕ್ಸ್ಟ್ ಆ ನೇಮು ಫೇಮ್ ಎರಡೂ ಇರಲ್ಲ. ಸೊ ಅವಾಗ ಅವಳು ಏನ್ ಮಾಡ್ಬೇಕು? ಏತಕ್ಕೆ ಸುಮ್ಮನೆ ಒಬ್ರು ಜೀವನ ಹಾಳು ಮಾಡ್ಬೇಕು ಅಂತ ನಾನು ನಿಮ್ಮ ಹತ್ರ, ನನ್ಗೆ ಹಂಗೆ ಅನ್ನಿಸ್ತಾ ಇರೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಮಾತಾಡ್ತಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ನನ್ನ ಹತ್ರ ಶೇರ್ ಮಾಡ್ಕೋಬಹುದು, ನಿಮ್ಮ ಅನಿಸಿಕೆಗಳ ಕಾಮೆಂಟ್ ಮಾಡ್ಬೋದು. ಆಕ್ಚುಲಿ ನನಗೆ ಬೇರೆನೇ ವಿಡಿಯೋ ಮಾಡೋ ಐಡಿಯಾ ಇತ್ತು ಇದ್ರ ಬಗ್ಗೆ. ನನಗೆ ಕಂಟಿನ್ಯೂಸ್ 2 ಡೇಸಿಂದ ನೋಡಿ 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 ನನಗೆ ಇಷ್ಟು ಇರಿಟೇಟ್ ಆಗ್ತಿತ್ತಲ್ಲ, ಪಾಪ ಆ ಹುಡುಗಿಗೆ ಎಷ್ಟು ಇರಿಟೇಟ್ ಆಗ್ತಿತ್ತೋ ಅನ್ನಿಸ್ತು ನನಗೆ. ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ನಿಮ್ಮ ಅನಿಸಿಕೆ ಏನಿದ್ರು ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು.
ಸೊ ನಂಗೆ ಮಾತಾಡಲೇಬೇಕು ಅನ್ನಿಸ್ತು, ಮಾತಾಡಿದೆ. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.